ಕಾಂಗ್ರೆಸ್ ಇರುವ ರಾಜ್ಯಗಳಿಗೆ ಮಲತಾಯಿ ಧೋರಣೆ ಆಗ್ತಿದೆ. ಕೇಂದ್ರ ಸರ್ಕಾರದ ವಿರುದ್ಧ ಲಾರ್ಡ್ ಕಿಡಿ ಸಿಎಂ ಬರ ವೀಕ್ಷಣೆ ಮಾಡುವಂತೆ ಹೇಳಿದ್ದಾರೆ. ಎಲ್ಲ ತಾಲೂಕಿಗೆ ಹೋಗಿ ಬರ ಅಧ್ಯಯನ ಮಾಡಿ ವರದಿ ನೀಡುತ್ತೇವೆ. ಆದರೆ ಕಾಂಗ್ರೆಸ್ ಇರುವ ರಾಜ್ಯಗಳಿಗೆ ಮಲತಾಯಿ ಧೋರಣೆ ಆಗ್ತಿದೆ ಎಂದು ಕೇಂದ್ರ ಸರ್ಕಾರದ ವಿರುದ್ಧ ಕಿಡಿಕಾರಿದರು. ನಗರದಲ್ಲಿ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದ ಅವರು, ಬಿಜೆಪಿಯವರು ಬರ ಅಧ್ಯಯನ ಮಾಡ್ತಿರೋದು ಒಳ್ಳೆಯದು. ಅವರು ಅಧ್ಯಯನ ಮಾಡಿ ಕೇಂದ್ರಕ್ಕೆ ವರದಿ ನೀಡಲಿ. ಕೇಂದ್ರದಿಂದ ನಮಗೆ ಸಪೋರ್ಟ್ ಸಿಕ್ಕಿಲ್ಲ. ಕೇಂದ್ರ ಸರ್ಕಾರದಿಂದ ಬೆಳೆ ಪರಿಹಾರದ ದುಡ್ಡು ಬಂದಿಲ್ಲ. ಬಿಜೆಪಿ ರಾಜ್ಯಗಳಿಗೆ ಹೋದಷ್ಟು ಅನುದಾನ ನಮಗೆ ಬಂದಿಲ್ಲ. ಬೆಳೆ ವಿಮೆ ನಾರ್ಮ್ಸ್ ಬದಲಾವಣೆ ಆಗಬೇಕು. ರೈತರು ಮಧ್ಯಂತರ ಪರಿಹಾರ ಕೇಳ್ತಿರೋದು ಸರಿ ಇದೆ ಎಂದರು. ಇನ್ನು 2-3 ದಿನಗಳಲ್ಲಿ ಖಾತೆ ಹಂಚಿಕೆ ಆಗಬಹುದು. ಯಾವ ಖಾತೆ ಸಿಗುತ್ತೋ ಅದನ್ನು ಖುಷಿಯಿಂದ ನಿರ್ವಹಣೆ ಮಾಡುತ್ತೇನೆ. ಸಚಿವ ಸ್ಥಾನ ಸಿಗದೇ ಇರೋರಿಗೆ ಅರ್ಹತೆ ಇಲ್ಲ ಅಂತ ಅಲ್ಲ, ಎಲ್ಲರಿಗೂ ಅರ್ಹತೆ ಇದೆ. ನಾನು ಈ ವಿಚಾರದಲ್ಲಿ ಅದೃಷ್ಟವಂತ ಅಂತ ಅಂದುಕೊಂಡಿದ್ದೇನೆ. ದೇಶದಲ್ಲಿ ಬದಲಾವಣೆ ಗಾಳಿ ಬೀಸುತ್ತಿದೆ. ಜೆನ್ಜಿಯಿಂದ ಹೊಸ ಬದಲಾವಣೆಗಳು ಆಗ್ತಿದೆ. ಬಿಜೆಪಿಯವರು ಪೇರ್ ಎಲೆಕ್ಷನ್ ಮಾಡಿದರೆ ಅವರು ಖಂಡಿತ ಸೋಲ್ತಾರೆ. ಹೀಗಾಗಿ ನ್ಯಾಯಯುತ ಚುನಾವಣೆ ಮಾಡಲು ಅವರು ಬಿಡೋದಿಲ್ಲ. ಜನರ ಪ್ರಶ್ನೆಗಳಿಗೆ ಅವರು ಉತ್ತರಿಸೋದಿಲ್ಲ. ಬದಲಾಗಿ ಧರ್ಮ ದೇವರ ಹೆಸರಿನಲ್ಲಿ ಮಾತ್ರ ಮಾತನಾಡುತ್ತಾರೆ ಎಂದು ಹೇಳಿದರು. ಬರ ವೀಕ್ಷಣೆ ಯಾವ ಹಳ್ಳಿ ಮಾಡ್ತೀರಿ ಸರ್? ಏನು ಸರ್ ಇವತ್ತು ಅದೇ ಡಿ ಸಿ ಅವ್ರ ಜೊತೆ ಮಾತನಾಡ್ತಿದ್ದೀನಿ. ನಾನು ಹ್ಯಾವ್ ಮೀಟಿಂಗ್. ಅದರ ಜೊತೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ತಾಕೀತು ಮಾಡಿದ್ದಾರೆ ಎಲ್ಲ ತಾಲೂಕುಗಳಿಗೆ ಹೋಗ್ಬೇಕಂತ ಹೇಳಿ. ಸೊ ಇವತ್ತು ಇನ್ನೂ 2-3 ದಿನ ಎಲ್ಲ ತಾಲೂಕುಗಳಿಗೆ ಹೋಗಿ ಏನು ಸ್ಟಾಕ್ ಇದೆ, ಏನು ಸಿಚುವೇಶನ್ ಇದೆ, ನೇರವಾಗಿ ರೈತರು ಮಾತಾಡೋದಾಗಿರಲಿ ಅಥವಾ ಸಂಬಂಧಪಟ್ಟಿರ್ತಕ್ಕಂಥ ಹಳ್ಳಿಗಳಿಗೆ ಹೋಗೋದಾಗಿರಲಿ, ಸಂಪೂರ್ಣ ಮಾಹಿತಿ ಸರ್ಕಾರಕ್ಕೆ ಒಪ್ಪಿಸ್ತಕ್ಕಂಥದ್ದು ಕೆಲಸ ನಾವು ಮಾಡ್ತೀವಿ ಇನ್ನೂ 2-3 ದಿನದಲ್ಲಿ. ಈಗಾಗಲೇ ಜನರೆಲ್ಲ ಜಮೀನುಗಳು ಹರಗುವಂಥ ಪರಿಸ್ಥಿತಿ ಬಂದಿದೆ ಸರ್. ಯಾಕೋ ತಡ ಆಯ್ತು ಸರ್ ಸರ್ಕಾರದಿಂದ? ತಡ ಏನಾಗಿಲ್ಲ ನೋಡಿ. ಯಾಕಂತಂದರೆ ಡಿ ಸಿಗಳು ಆಲ್ರೆಡಿ ಇಡೀ ಕರ್ನಾಟಕದಲ್ಲಿ ಎಲ್ಲ ಡಿ ಸಿಗಳು ತಿರುಗಾಡಿದ್ದಾರೆ. ಸೊ ಗ್ರೌಂಡ್ ಸಿಚುವೇಶನ್ ಏನಿದೆ ಅಂತೇಳಿ ಸಂಪೂರ್ಣ ಮಾಹಿತಿ ಸರ್ಕಾರ ಹತ್ರ ಇದೆ. ಈಗ ನಾವೇನು ಹೊಸದಾಗಿ ಸಚಿವರುಗಳು ಮತ್ತೆ ತಿರ್ಗಾ ಆಗಿದ್ದೀವಿ, ಮತ್ತೆ ಇನ್ನೊಂದ್ಸಲಿ ತಾಕೀತು ಮಾಡಿ ನಮಗೆ ಹೇಳಿದ್ದಾರೆ, ಎಸ್ ಗಿವನ್ ಅಸ್ ಗೈಡೆನ್ಸ್ ದಟ್ ವಿ ಹ್ಯಾವ್ ಟು ಗೋ ಎವ್ರಿವೇರ್ ಅಂತೇಳಿ ಹೋಗ್ತಾ ಇದ್ದೀವಿ ಈಗ. ಸರ್ ಎಲ್ಲ ಜಿಲ್ಲಾಧಿಕಾರಿಗಳು ಹೋಗ್ಯಾರ ಅನ್ಸುತ್ತೆ. ನಮ್ಮ ಧಾರವಾಡ ಜಿಲ್ಲಾಧಿಕಾರಿ ಮಾತ್ರ ನಿನ್ನೆ ಹೋಗ್ಯಾರ ಅಷ್ಟೇ. ನಿನ್ನೆ ಬಿಟ್ಟರೆ ಯಾವತ್ತೂ ಹೋಗಿಲ್ಲ, ಎಲ್ಲಿ ಹೋಗಿಲ್ಲ. ನೀವು ಬರ್ತೀರಾ ಅಂತ ಹೇಳಿದಕ್ಕೆ ನಿನ್ನೆ ಒಂದು ಧಾರವಾಡ ಜಿಲ್ಲಾಡಳಿತ ಯಾವ ಹಳ್ಳಿಗೆ ಈಗ ನನಗೆ ಅವ್ರು ಎಲ್ಲೆಲ್ಲಿ ಹೋಗಿದ್ದಾರೆ ಅಂತ ಮಾಹಿತಿ ಅವ್ರು ಯೂಶಲಿ RMA ಕೊಟ್ಟಿರ್ತಾರೆ. ನನಗೆ ಗೊತ್ತಿಲ್ಲ, ಚೆಕ್ ಮಾಡಿ ಹೇಳ್ತೀನಿ ನಿಮ್ಗೆ ಎಲ್ಲೆಲ್ಲಿ ಹೋಗಿದ್ದಾರೆ ಅಂತ ಚೆಕ್ ಮಾಡಿ ಹೇಳ್ತೀನಿ. ಹೇಳಿದ್ರಿ ಅಲ್ಲ 100% ಗೈಡ್ಲೈನ್ಸ್ ಇದೆ. ಕೇಂದ್ರ ಸರ್ಕಾರದ ಗೈಡ್ಲೈನ್ಸ್ ಇರುತ್ತೆ. ಗೈಡ್ಲೈನ್ಸ್ ಪ್ರಕಾರ ಬರ ಘೋಷಿತ ಮಾಡಬೇಕಂದ್ರೆ ಆ ಗೈಡ್ಲೈನ್ಸ್ ಇರ್ತದೆ. ಆ ಗೈಡ್ಲೈನ್ಸ್ ಒಳಗೆ ಯಾವ ಬರ್ತವೆ ಚೆಕ್ ಮಾಡಬೇಕಾಗುತ್ತೆ. ಇವತ್ತು ಬಿಜೆಪಿ ಸಹ ತಮ್ಮ ಜಿದ್ದಿಗೆ ಬಿದ್ದು ಇವತ್ತು ಅದಕ್ಕೆ ಧಾರವಾಡ ಜಿಲ್ಲೆಗೆ ಭೇಟಿ ಕೊಡ್ತಿದೆ ಸರ್. ಒಂದು ಬರ ಅಧ್ಯಯನ ತಂಡ ಸರ್. ಒಳ್ಳೇದಲ್ಲ, ವೆಲ್ಕಮ್ ದಮ್. ಅವರು ಆ ಥರ ಮಾಡಿ ಅದನ್ನು ಕೇಂದ್ರ ಸರ್ಕಾರಕ್ಕೆ ಅವರು ಕಳಿಸಿದ್ರೆ ನಮಗೆ ಅನುಕೂಲ ಆಗುತ್ತೆ, ನಮ್ಮ ರಾಜ್ಯಕ್ಕೆ ಅನುಕೂಲ ಆಗುತ್ತೆ. ವೆಲ್ಕಮ್ ದಮ್. ಅವರು ಹೇಳೋದು ಕರೆಕ್ಟ್ ಇದೆ. ಅವರು ಸ್ವಲ್ಪ ನಾವು 10,000 ಕೊಟ್ಟರೆ ಅವರು ಒಂದು 50,000 ಕೇಳಿರಿ. ಅಲ್ಲಿ ನಾವು ಅವ್ರಿಗೆ ಕೇಳಿ ಸ್ವಲ್ಪ 50,000 ಕೋಟಿ ಕೇಳಿ. ಯಾಕಂದರೆ ಎಲ್ಲ ನಾವು ಕಳೆದ 3 ವರ್ಷಗಳಿಂದ ಕೇಂದ್ರ ಸರ್ಕಾರದಿಂದ ನಮಗೆ ಯಾವ ರೀತಿಯಾದಂಥ ಸಪೋರ್ಟ್ ಸಿಕ್ಕಿಲ್ಲ ಅಂತ ಭಾಳ ಸಲ ನಾವು ಬಹಿರಂಗವಾಗಿ ಕೂಡ ಹೇಳಿದ್ದೀವಿ. ಸೊ ಯಾವುದೇ ರೀತಿಯಾದ ಸಪೋರ್ಟ್ ನಮಗೆ ಕೇಂದ್ರ ಸರ್ಕಾರದಿಂದ ಯಾವಾಗ ಕಾಂಗ್ರೆಸ್ ಸರ್ಕಾರಗಳು ಇದಾವೆ ರಾಜ್ಯದಲ್ಲಿ ಯಾವಾಗಲೂ ಮಲ್ತಾಯ ಧೋರಣೆ ಆಗಿರ್ತಕ್ಕಂಥದ್ದು ಮೇಲ್ನೋಟಕ್ಕಲ್ಲ, ವಾಸ್ತವಾಂಶ ಕೂಡ ಇದೆ. ಸೊ ಅದರ ಬಗ್ಗೆ ಈಗ ಚರ್ಚೆ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸ್ತೇನೆ ಸದ್ಯದಲ್ಲಿ. ಓವರಾಲ್ ಅದು ಇವತ್ತಿನ ಇವ್ರು ಜಸ್ಟ್ ಹ್ಯಾವ್ ಲ್ಯಾಂಡೆಡ್. ಸೊ ಓವರಾಲ್ 34% ಕಮ್ಮಿ ಇದೆ ಅಂತ ಹೇಳಿರ್ತಕ್ಕಂಥ ಮಾಹಿತಿ ಇದೆ. ಸೊ ಯಾವ ಕ್ರಾಪ್ ವೈಸು ವಿ ಹ್ಯಾವ್ ಗಾಟ್ ರೌಂಡ್ ಅಬೌಟ್, ಇಫ್ ಐ ಆಮ್ ನಾಟ್ ರಾಂಗ್, ನಮಗೆ 3 lakh ಹೆಕ್ಟರ್ಸ್ ಅಷ್ಟು ನಮ್ಮದು ಇಲ್ಲಿ ಇರ್ತಕ್ಕಂಥದ್ದು ಏರಿಯಬಲ್ ಲ್ಯಾಂಡ್ ಇದೆ. ಮೆಜಾರಿಟಿ ನಮಗೆ ಯಾವಾಗಲೂ ಯೂಶಲಿ ನಮಗೆ ಸೋಯಾಬೀನು ಪ್ಲಸ್ ಜೊತೆ ನಮ್ಮ ಮೇಜೆ ಜಾಸ್ತಿ ಕಾರ್ಪೊರೇಷನ್ ಇರೋದು, ಅದ್ರ ಜೊತೆಗೆ ಸ್ವಲ್ಪ ಹಾರ್ಟಿಕಲ್ಚರ್ ಇದೆ, ನಮ್ಮ ಶುಗರ್ ಕೇನ್ ಕೂಡ ಇದೆ. ಹಂಗಾಗಿ ಸಂಪೂರ್ಣವಾಗಿ ಸ್ಟ್ಯಾಟಿಸ್ಟಿಕ್ಸ್ ನನಗೆ ಇನ್ನೂ ಸಿಕ್ಕಿಲ್ಲ, ತರಲಿಕ್ಕೆ ಹೇಳಿದ್ದೀನಿ, ತರ್ತಾರೆ ಇನ್ನು ಸ್ವಲ್ಪ. ಕೇಂದ್ರದಿಂದ ಸರಿಯಾಗಿ ದುಡ್ಡು ಬರ್ತಲ್ಲ ಬರ ಇದರಲ್ಲಿ. NDRF ಕೊಡಬೇಕು, ಕೊಡಲ್ಲ, ನೀವೇ ಕೊಡಿ ಆಮೇಲೆ ಕೊಡ್ತೇವೆ ಅಂತ ಈ ಥರ ಹೇಳ್ತಾನೆ ಹೋಗ್ತಾರೆ. ಅಲ್ಲ ಈಗ ಅದ್ರ ಬಗ್ಗೆ ಬೇಡ, ಸುಮ್ಮನೆ ಅದ್ರ ಬಗ್ಗೆ ಈಗ ಸದ್ಯಕ್ಕೆ ಚರ್ಚೆ ಬೇಡ. ಬಟ್ ಖಂಡಿತವಾಗ್ಲೂ ಕೇಂದ್ರ ಸರ್ಕಾರದಿಂದ ನಮಗೆ ಯಾವ ರೀತಿಯಾದಂಥ ಸಪೋರ್ಟು ರಾಜ್ಯ ಸರ್ಕಾರಕ್ಕೆ ಯಾವತ್ತೂ ಬಂದೂ ಇಲ್ಲ ಅಂತಕ್ಕಂಥದ್ದು ಅದು ಘಂಟಾಘೋಷವಾಗಿ ಹೇಳ್ತಕ್ಕಂಥದ್ದಿದೆ. ನಮಗೆ GST ವಿಷಯದಲ್ಲಾಗಿರ್ಬೋದು ಅಥವಾ ಬೆಳೆ ಪರಿಹಾರದಲ್ಲಿರಲಿ ಅಥವಾ ನಮ್ಮ ಇನ್ಫ್ರಾಸ್ಟ್ರಕ್ಚರ್ನಲ್ಲಾಗಿರಲಿ ಭಾಳಷ್ಟು ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದಿಂದ ದುಡ್ಡು ಬಂದಿಲ್ಲ ಅಂತಕ್ಕಂಥದ್ದು ವಾದ. ನಾವು ಯಾವುದು ಕಾಟಾಚಾರಕ್ಕಲ್ಲ, ಸತ್ಯಾಂಶ ಇದೆ. ಬೇರೆ ರಾಜ್ಯಗಳಿಗೆ ಎಷ್ಟು ದುಡ್ಡು ಹೋಗಿದೆ, ನಮ್ಮ ರಾಜ್ಯಗಳಿಗೆ ಎಷ್ಟು ದುಡ್ಡು ಬಂದಿದೆ, ನೀವು ಬೇಕಾದ್ರೆ ಚೆಕ್ ಮಾಡಿ ನೋಡಿ. ಅಲ್ಲ ಕಾಣಲಿಕ್ಕೆ ಮೇಲ್ನೋಟದಲ್ಲಿ ಬೆಳೆ ಕಾಣುತ್ತೆ, ಒಳಗಡೆ ಹೋದ್ರೆ ಅಲ್ಲಿ ಹೋದ ತಕ್ಷಣ ನೀವು ಫೀಲ್ಡಿಗೆ ಹೋದಾಗ ಇಲ್ಲ ಅಂತಕ್ಕಂಥದ್ದು ಇದೆ, ಸರಿ ಇದೆ ಅವ್ರು ಹೇಳ್ತಕ್ಕಂಥದ್ದು. ಅದನ್ನೇ ಪರಿಶೀಲನೆ ಮಾಡಿ ಸರ್ವೆ ನಂಬರ್ ವೈಸ್ ನಾವು ಕಳೆದ ವರ್ಷ ಯಾವ ರೀತಿ ಮಾಡಿದ್ದೇವೆ ಸರ್ವೆ ನಂಬರ್ ವೈಸ್ ಮಾಡಿಬಿಟ್ಟು
ಸರ್ಕಾರಕ್ಕೆ ಕಳಿಸ್ತಕ್ಕಂಥ ಕೆಲಸ ನಮ್ಮ ಜವಾಬ್ದಾರಿ ಮಾಡ್ತೀವಿ. ರೈತರು ಇನ್ನೊಂದು ಪ್ರಮುಖವಾಗಿ ಆಗ್ರಹ ಮಾಡ್ತಾ ಇರೋದು ಬೆಳೆ ವಿಮೆಯಲ್ಲಿ ದೊಡ್ಡ ಮಟ್ಟದ ಗೋಲ್ಮಾಲ ಆಗ್ತದೆ ಸರ್. ಪ್ರತಿ ವರ್ಷ ನಾವು ವಿಮೆ ಕಂತನ್ನ ಕಟ್ತೀವಿ, ಬಟ್ ಬೆಳೆ ವಿಮೆ ಬರೋದಿಲ್ಲ. ಅಲ್ಲ, ಅದರಲ್ಲಿ ನಾನು ಕೂಡ ಭಾಳ ಸಕ್ರಿಯವಾಗಿ ಅವ್ರನ್ನ ಒಪ್ತೀನಿ ಕೆಲವು ಸಂದರ್ಭದಲ್ಲಿ. ಯಾಕಂದರೆ ಅದು ಲಾಜಿಕಲ್ ಇನ್ಶೂರೆನ್ಸ್ ಕಂಪ್ನಿಗಳು ಸರ್ಕಾರಗಳಲ್ಲಿ ಬದಲಾವಣೆ ಬರಬೇಕಂತಕ್ಕಂಥದ್ದು ನಾನೇ ಹಲವಾರು ಸರಿ ಡಿ ಸಿ ನಾವು ನೇತೃತ್ವದಲ್ಲಿ ಮೀಟಿಂಗ್ ಮಾಡಿಬಿಟ್ಟು ಸಚಿವರಿಗೆ ಕಂಡುಬಿಟ್ಟು ಆ ನಾಮ್ಸ್ಗಳನ್ನು ಏನು ಚೇಂಜ್ ಮಾಡಬೇಕು. ಯಾಕಂದರೆ ಮಿನಿಮಮ್ ಫಿಕ್ಸೇಷನ್ ನಾಮ್ಸ್ ಏನಿದೆ ಅದರಲ್ಲಿ ಆ ಇನ್ಶೂರೆನ್ಸ್ ಕಂಪ್ನಿಗಳಲ್ಲಿ ಅದರಲ್ಲಿ ಚೇಂಜ್ ಆಗಬೇಕಂತಕ್ಕಂಥದ್ದು ನಮ್ಮದು ವಾದ ಇದೆ. ಬಟ್ ಅಲ್ಲಿ ಇಲ್ಲೇ ಮಾಡೋಕ್ಕಾಗಲ್ಲ. ಕಮಿಷನರ್ಗೆ ಹೇಳಿ, ಮಿನಿಸ್ಟ್ರಿಗೆ ಹೇಳಿ, ಅಲ್ಲಿ ಕೇಂದ್ರಕ್ಕೂ ನಾವು ಅದನ್ನು ಗಮನ ತಂದಿದ್ದೀವಿ, ಬರ್ದಿದ್ದೀವಿ ಕೂಡ, ಲೆಟರ್ ಕೂಡ ಬರ್ದಿದ್ದೀವಿ. ಮಧ್ಯಂತರ ಬೆಳೆ ಪರಿಹಾರ ಕೊಡಬೇಕು ಅನ್ನೋದು ರೈತರ ಆಗ್ರಹ ಸರ್. ಮಧ್ಯಂತರ ಕೊಡಲಿ, ಆಮೇಲೆ ಕೊಡಲಿ, ಮಧ್ಯಂತರವನ್ನು ಕೊಟ್ಟು ಕೈ ಹಿಡಿಯಲಿ ಅನ್ನೋದು. ಅಲ್ಲ, ಅವ್ರ ರೈತರು ಹೋರಾಟ, ಅವ್ರು ಏನು ಮನವಿ ಇದೆ ಅದು ಸರಿ ಇದೆ ಅಂತ ನಾನು ವೈಯಕ್ತಿಕವಾಗಿ. ಬಟ್ ನಾವು ಹೋಗಬೇಕಲ್ಲ, ನಾವು ರಿಪೋರ್ಟ್ ಇಲ್ಲಿವರೆಗೆ ಹೋಗೋದಿಲ್ಲ, ಸರ್ಕಾರ ತೀರ್ಮಾನ ಮಾಡಬೇಕಾಗುತ್ತೆ. ಮುಖ್ಯಮಂತ್ರಿಗಳು 2-3 ದಿನದಲ್ಲಿ ಆಗ್ಬೋದು ಪೋರ್ಟ್ಫೋಲಿಯೋ ಅಲಾಟ್ಮೆಂಟ್ ಆಗ್ಬೋದು. ಪ್ರೀತಿ ಇದೆ ಆ ಖಾತೆ ಮೇಲೆ, ಇಲ್ಲ ಅಂತಲ್ಲ. ಬಟ್ ಯಾವ ಖಾತೆ ಸಿಕ್ಕರೂ ಮಾಡ್ತೀನಿ. ಎನಿ ಆಪರ್ಚುನಿಟಿ ಗಿವನ್ ಐ ವಿಲ್ ಟ್ರೈ ಟು ಡೂ ಮೈ ಬೆಸ್ಟ್. ಅಲ್ಲ, ಖಂಡಿತವಾಗ್ಲೂ ಇದೆ. ಯಾರ್ಯಾರು ಸಿಕ್ಕಿಲ್ಲ ಅವರು ಮೆರಿಟ್ ಇಲ್ಲ ಅಂತಲ್ಲ, ನಮ್ಗಿಂತ ಜಾಸ್ತಿ ಮೆರಿಟ್ ಇರೋರಿಗೆ ಇದೆ. ಪ್ರತಿಯೊಬ್ಬರು ಎವ್ರಿಬಡಿ ಹ್ಯಾಸ್ ಗಾಟ್ ಮೆರಿಟ್. ನಾನು ಲಕ್ಕಿ ಅಂತ ಹೋಗ್ಲಿ